ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾನು ಮಾಡೋಣಂದ್ರೆ ಜೋಳದ ಹಿಟ್ಟಿನಿಂದ ತಾಲಿಪಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿರಿ. ತರಕಾರಿಗಳನ್ನೆಲ್ಲ ಹಾಕಿ, ಇವು ನಾವು ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಮಾಡ್ತಿರ್ತಾರೆ. ಟೇಸ್ಟಿಯಾಗಿರ್ತೈತಿ, ಹೆಲ್ದಿಯಾಗಿರ್ತೈತಿ. ಇಲ್ಲೇ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಗಜ್ಜರಿ ಹೆಚ್ಚಿಟ್ಟಿದ್ದು, ಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಟೀನಿ ನೋಡಿರಿ ಇಲ್ಲಿ. ಮತ್ತು 2 ಕಪ್ ಆಗೋಷ್ಟು ಜೋಳದ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿನಿ. ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ ನೋಡಿರಿ ಇಲ್ಲಿ ತೊಗೊಂಡೀನಿ. ಇವೆಲ್ಲನೂ ಮತ್ತು ಸಬ್ಬಸಿಗೆ ಪಾಲಕನ್ನು ತೊಗೊಂಡೀನಿ. ಅದನ್ನು ತೋರಿಸ್ತೀನಿ ಮುಂದಿನ ಇದ್ರಾಗ. ಮಿಕ್ಸಿಗೆ ಎಲ್ಲ ಹಾಕೋಕೆ ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಪಾಲಕನ್ನು ತೊಳೆದಿಟ್ಕೊಂಡಿನಿ ನೋಡಿ. ಪಾಲಕನ್ನ ನೀರಾಗಿ ಹಾಕಿ ತೊಳೆದು ಹಾಕಬೇಕು. ಮಣ್ಣು ಅದಿರ್ತೈತಿ. ಪಾಲಕ್ ಸೊಪ್ಪು ಹಾಕಬೇಕು ನೋಡಿರಿ. ಮಕ್ಕಳಿಗೆ ಪಾಲಕ್ ಸೊಪ್ಪು ಕೊಡಬೇಕು. ಪ್ರೋಟೀನ್ ಅಂಶ ಜಾಸ್ತಿ ಐತೆ ಅದ್ರಾಗ. ಪಾಲಕ್ ಹಾಕಿನಿ. ಮತ್ತು ಕೊತ್ತಂಬರಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಹಾಕಿ ಅದನ್ನು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡಿಟ್ಕೊಳ್ಳೋಣ. ಇಲ್ಲೇ ಜೋಳದ ಹಿಟ್ಟು 2 ಕಪ್ ತೊಗೊಂಡಿನಿ. 1 ಕಪ್ನಾಗಷ್ಟು ಗೋಧಿ ಹಿಟ್ಟು, ಒಂದು ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ಅವ್ರನ್ನ ಹಾಕಿ, ಮತ್ತು ಇಲ್ಲೇ ಸಬ್ಬಸಿಗೆ ಸಣ್ಣಗೆ ಹೆಚ್ಚಿ ತೊಳ್ಕೊಂಡಿನಿ ನೋಡಿರಿ. ಕೊತ್ತಂಬರಿ, ಈರುಳ್ಳಿ, ಸಬ್ಬಸಿಗೆ ಹೆಚ್ಚಿಟ್ಕೊಂಡ ಗಜ್ಜರಿ ಎಲ್ಲವನ್ನು ಹಾಕಬೇಕು. ಎಲ್ಲವನ್ನು ಹಾಕಿ ಕೈ ಆಡಿಸ್ರಿ. ಇಲ್ಲೇ ಪೇಸ್ಟ್ ಮಾಡಿಟ್ಕೊಂಡಿಲ್ಲ. ಪೇಸ್ಟ್ ಮಾಡಿಟ್ಕೊಂಡ ಪಾಲಕ್ ಸೊಪ್ಪು ಅದನ್ನೆಲ್ಲ ಇರ್ತೈತಲ್ಲ ಹಾಕ್ರಿ. ನೋಡಿರಿ, ಇದು ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ, ಪಾಲಕ್, ಮೆಣಸಿನ್ಕಾಯಿ ಅವನ್ನೆಲ್ಲ ಮಿಕ್ಸಿ ಮಾಡ್ಕೊಂಡ್ವಲ್ಲ ಅದನ್ನು ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಈಗೇನೋ ಉಪ್ಪು ಹಾಕಬೇಕು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಸ್ವಲ್ಪ ಟೇಸ್ಟ್ ಬರಲಿ ಅಂಥೇಳಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮಸಾಲೆ ಪುಡಿ, 1 ಸ್ಪೂನ್ ಅರಿಶಿನ ಪುಡಿ ಹಾಕಿ ಅದಕ್ಕೆ ಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ರಿ. ಕರಿಬೇವು ಆಲ್ರೆಡಿ ಹಾಕಿರ್ತೀರಿ, ಚೂರು ಮಾಡಿ ಕರಿಬೇವು ಹಾಕ್ರಿ. ಎಲ್ಲವನ್ನು ಕಲಿಸಿ. ಮೊದಲ ನೀರು ಹಾಕಬೇಡ್ರಿ. ಇದನ್ನ ಎಲ್ಲ ಕಲಿಸ್ಬೇಕಂದ್ರೆ ನೀರಿನ ಅಂಶ ಇರ್ತದೆ ಇದ್ರಾಗ. ಎಷ್ಟು ಬೇಕು ನೋಡಿ ಆಮೇಲೆ ಹಾಕಬೇಕು. ಅವನ್ನೇನು ಮಾಡಬೇಕು, ಬಿಸಿನೀರು ಕುದಿಸ್ಬೇಕು. ನೀರು ರೊಟ್ಟಿಗೆ ಹೆಂಗೆ ಜಿಗಿಟ್ ನೀರು ಕುದಿಸ್ಕೊಂತೀವಲ್ಲ ಹಂಗೆ ನೀರು ಕುದಿಸ್ಕೊಂಡು ಹಾಕ್ಬೇಕು ನೋಡಿರಿ. ನೀರು ಕುದಿಯೋ ನೀರು ಹಾಕಾಕತ್ತೀನಿ ನೋಡಿರಿ. ಹಾಕಿ ಹಿಂಗೆ ರೊಟ್ಟಿ ಜಿಗಿಟ್ ಹೆಂಗೆ ಕಲಿಸ್ತೀವಲ್ಲ ಹಂಗೆ ಕಲಿಸ್ಬೇಕು ರೀ. ಸ್ವಲ್ಪ ಹಾಕ್ಬೇಕು ನೀರನ್ನು. ಕಮ್ಮಿ ಬಿದ್ದರೆ ಮತ್ತೊಂದು ಸ್ವಲ್ಪ ಹಾಕಿ ಕಲಿಸ್ಬೇಕು. ಈ ಥರ
ಪದೇ ಪದೇ ಉಪ್ಪಿಟ್ಟು ಅವಲಕ್ಕಿ ಇಂಥವು ಮಾಡೋ ಬದಲು ಈ ಥರ ಸೊಪ್ಪನ್ನು ಹಂಗೆ ತಿನ್ನೋಲ್ಲ ಮಕ್ಕಳು. ಈ ಥರ ಮಾಡಿಕೊಟ್ರಂದ್ರೆ ಟೇಸ್ಟಾಗಿ ತಿಂತವ್ರು ಹುಡುಗರು ಇಷ್ಟಪಟ್ಟು. ನೋಡಿ ಜಿಗಟು ಬರ್ತೈತಿ, ನೀರು ಹಾಕಿರ್ತೀವಲ್ಲ ಕುದಿಯೋ ನೀರು, ಹಿಂಗಾಗಿ ನೋಡಿರಿ ಈ ಥರ ಹಿಟ್ಟೆಲ್ಲವನ್ನು ನಾದ್ಕೊಂಡು ನೋಡಿ ಇದಕ್ಕೆ ಯಾವ್ದಾರು ಭೀ ಮಾಡಿ ಒಂದೊಂದು ಉಳ್ಳಿ ಮಾಡ್ಕೊಂಡು ಹಿಂಗೆ ತಟ್ಬೇಕು ನೋಡಿರಿ. ಕೈಗೆ ಅಂಟಬಾರ್ದಂದ್ರೆ ಎಣ್ಣೆ ಹಚ್ಚ್ರಿ, ನೀರು ಹಚ್ಚ್ರಿ, ಕೈಗೆ ಅಂಟ್ಕೊಳಂಗಿಲ್ಲ. ಈ ಥರ ಚೆನ್ನಾಗಿ ತಟ್ಟಿ ನೋಡಿರಿ, ಈ ಥರ ತಟ್ಟಿ ಈ ಥರ ತಟ್ಟಿ ಆದಮೇಲೆ ಹಂಚಿಗೆ ಕಾಯಕ್ಕಿಟ್ಟಿರ್ತೀವಲ್ಲ ಹಂಚನ್ನ ಸ್ವಲ್ಪ ಎಣ್ಣೆ ಸವರಿ ಇದೇನು ತಟ್ಟಿರ್ತೀವಲ್ಲ ಅದನ್ನ ಹಾಕ್ಬೇಕು ನೋಡಿರಿ. ತೋರಿಸಿರ್ತೀವಲ್ಲ ಬಟ್ಟೆನ ಹಿಂಗಾಗಿ ಜಲ್ದಿ ಅದೇನು ಅಂಟ್ಕೊಳ್ಳಲ್ಲ. ಮೇಲೆ ಸ್ವಲ್ಪ ಎಣ್ಣೆ ಸವರಿ ಹೊಳಿಸಿ ಹಾಕ್ರಿ. ಅತಿ ಹೊತ್ತಿಸ್ಬೇಡ್ರಿ, ಸ್ವಲ್ಪ ಸಣ್ಣ ನೋಡಿ, ಅತಿ ಸಣ್ಣಲ್ಲ ಮೀಡಿಯಮ್ ಸೈಜ್ ಉರಿ ಇಟ್ಟು ಬೇಯಿಸ್ರಿ. ಮತ್ತು ಒಂದು ಸ್ವಲ್ಪ ಎಣ್ಣೆ ಸವರಿ ನೋಡಿರಿ. ಮೊಸರಿನ ಜೊತೆಗೆ ಇದಕ್ಕೇನು ಚಟ್ನಿ ಬೇಕನ್ನಂಗಲೆಲ್ಲ ಹಾಕಿಬಿಟ್ಟಿರ್ತೀವಲ್ಲ, ಮೊಸರಿನ ಜೊತೆ ತಿನ್ನೋಕೆ ರೆಡಿ ಆಗುತ್ತೆ ನೋಡಿರಿ ಜೋಳದ ತಾಲಿಪಟ್ಟಿ. ಮಕ್ಕಳಿಗೆ ಈ ಥರ ಮಾಡಿಕೊಡ್ರಿ, ದೊಡ್ಡವ್ರಿಗೆ ಆಯ್ತು. ಪ್ರೆಗ್ನೆಂಟ್ ಇದ್ದವ್ರಿಗೂ ಪಾಲಕ್ ಸೊಪ್ಪು ಹಂಗೆ ತಿನ್ನೋಕ್ಕಾಗಲ್ಲಪ್ಪ ಅಂದಾಗ ಈ ಥರ ಪಾಲಕ್ ಸೊಪ್ಪು ಹಾಕಿ ತಟ್ಟಿ ಮಾಡಿಕೊಟ್ರೆ ರುಚಿಯಾಗಿರ್ತೈತಿ. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ನೋಡಿರಿ ಮತ್ತೊಂದು ಮಾಡಿ ತೋರ್ಸಕತ್ತೀನಿ ನಾನು. ಈ ಥರ ಹೊಳ್ಸಿ ಹಾಕ್ಬೇಕು. ಶೇಂಗಾ ಎಲ್ಲವನ್ನು ಮಾಡಬೇಕು. ರುಚಿಯಾದ ಜೋಳದ ತಾಲಿಪಟ್ಟಿ ರೆಡಿ ನೋಡಿರಿ. ನೀವು ಹೆಂಗೆ ಮಾಡಿ ಹೆಂಗಾಯ್ತು ಅಂತ ಕಮೆಂಟ್ ಮಾಡಿರಿ. ಮೊಸರಿನ ಜೊತೆ ಟೇಸ್ಟ್ ಆಗುತ್ತೆ.